ಏನಿಲ್ಲ ಇವತ್ತು ಅಂದರೆ ಕಾಗವಾಡ ಏನು ತಾಲೂಕಿನಿಂದ DCC ಬ್ಯಾಂಕಿಗೆ ಒಂದು ಶಾಸಕರಾದ ಮಾನ್ಯ ರಾಜು ಕಾಗೆ ಅವರು ಸ್ಪರ್ಧೆ ಮಾಡಿದರು, ಇನ್ನೊಂದು ಸನ್ಮಾನ್ಯ ಶ್ರೀನಿವಾಸ್ ಪಾಟೀಲ್ ಅವರು ಸ್ಪರ್ಧೆ ಮಾಡಿದರು. ಸೊ ಇವತ್ತು ಅಂದರೆ ಉಸ್ತುವಾರಿ ಮಂತ್ರಿಯಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ರಾಜು ಕಾಗೆ ಅವರು, ಶ್ರೀಮಂತ್ ಪಾಟೀಲ್ರು, ನಾವು ಶ್ರೀನಿವಾಸ್ ಅವರೆಲ್ಲ ಚರ್ಚೆ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಶ್ರೀನಿವಾಸ್ ಅವ್ರಿಗೆ ನಾಮಪತ್ರ ಹಿಂಗೆ ತಕ್ಕೋಬೇಕು, ರಾಜು ಕಾಗೆ ಅವನ್ನ ಅವಿರೋಧ ಆಯ್ಕೆ ಮಾಡಬೇಕಂತೇಳಿ ನಮಗೆಲ್ಲ ಅವರೊಂದು ಆದೇಶ ಮಾಡಿದರು. ಅದಕ್ಕೆ ಒಂದು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಅವ್ರನ್ನು ಕಾಗವಾಡದಿಂದ ಹಿಂದೆ ಸರಿದು ರಾಜು ಕಾಗೆ ಅವ್ರನ್ನ ಅವಿರೋಧ ಆಯ್ಕೆ ಮಾಡೋಕ್ಕೆಲ್ಲ ಸಹಕಾರ ಕೊಟ್ಟಿದ್ದೀವಿ. ಅಂದರೆ ಸತೀಶ್ ಅವ್ರು ಏನಂದ್ರೆ ರಾಜು ಕಾಗೆ ಅವರು ಭಾಳ ಸೀನಿಯರ್ ಅದಾರು, ಅಂದರೆ ಆ ಭಾಗದಲ್ಲಿ ಶಾಸಕರಿದಾರು. ಶ್ರೀನಿವಾಸ್ ಅವ್ರಿಗೆ ಮುಂದೆ ಅವಕಾಶ ಐತಿ, ನಾವು ಮಾಡೋಣ. ಆದರೆ ಅವ್ರಂದ್ರೆ ಅವ್ರ ಹಿರೇತನ ಮತ್ತು ಸ್ವಲ್ಪ ಅವ್ರಿಗೆ ಹೆಲ್ತ್ ಇಶ್ಯೂ ಎಲ್ಲ ಇರೋದ್ರಿಂದ ಅವ್ರಿಗೆ ಭಾಳ ಇಲೆಕ್ಷನ್ ಒಟ್ಟಾಡಿ ತ್ರಾಸು ಕೊಡೋಕೆ ಹೋಗ್ಬೇಡ್ರಿ, ಅವ್ರಿಗೆ ಸಹಕಾರ ಕೊಡೋದು ಅಂದ್ರೆ ಮಾನ್ಯ ಉಸ್ತುವಾರಿ ಸಚಿವರ ಅಂದರೆ ಆದೇಶ ಮೇರೆಗೆ ರಾಜು ಕಾಗೆ ಅವ್ನ ಅವಿರೋಧ ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನ ಅಂದರೆ ಕಾಗವಾಡ ಏನು ತಾಲೂಕು ಬರ್ತೈತಿ ರೈತರ ಹಿತದೃಷ್ಟಿಯಿಂದ ಸೊ ರಾಜು ಕಾಗೆ ಅವರು, ಶ್ರೀಮಂತ್ ಪಾಟೀಲ್ ಅವರು, ಶ್ರೀನಿವಾಸ್ ಪಾಟೀಲ್ ಅವರು ಎಲ್ಲರೂ ಕೂಡಿ ರೈತರಿಗೆ ಒಳ್ಳೆಯ ಕೆಲಸ ಮಾಡೋಕಂತ ಅಂದ್ಕೊಂಡಾರು. ಎಲ್ಲರೂ ಮೀಟಿಂಗ್ ಐತಿ. ಅದಕ್ಕೆ ಇದನ್ನೆಲ್ಲ ಸರಿ ಈಗಾಗಲೇ ನಮ್ಮ ಅಂದರೆ ಗುಂಪಿನ ಅಂದರೆ ಇವತ್ತು ಚಂದ್ರರಾಜ್ ಜಾರಕಿಹೊಳಿ ಅವ್ರದ್ದು ಅವಿರೋಧ ಆಯ್ಕೆ ಆಯಿತು. ನಮ್ಮ ಕಡೆ ಗುಂಪಿನ 7 ಅವಿರೋಧ ಆಯ್ಕೆ ಆದ್ವಿ. ಒಂದು ಗಣೇಶ್ ಹುಕ್ಕೇರ್ ಆಗಿದ್ದರು, ಮತ್ತು ರಾಜು ಕಾಗೆ ಅವರಂದರೆ ಉಸ್ತುವಾರಿ ಸಚಿವರು ಆದೇಶ ಮೇಲೆ ಅವರೇ ಅವಿರೋಧ ಆದರು. ಇನ್ನು ಮೋಸ್ಟ್ಲಿ ಒಂದು 7 ಚುನಾವಣೆ ನಡೀತಾವೆ. ಅವನು ಚುನಾವಣೆ ಸಮಾಧಾನ ಮಾಡಿಬಿಟ್ಟು ಒಟ್ಟು ನಾ ಏನಲ್ಲ ಬ್ಯಾಂಕ್ ಎಲ್ಲರೂ ರೈತರ ಆಶೀರ್ವಾದದಿಂದ ಜನರ ಆಶೀರ್ವಾದ ಮುಂದಿನ 5 ವರ್ಷಕ್ಕೆ ಅಗದಿ ಚೊಕ್ಕ ಅಂದರೆ ಕ್ಲೀನ್ ಆಡಳಿತ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತು. ಅದಕ್ಕೆ ಉಸ್ತುವಾರಿ ಮಂತ್ರಿ ಅವರಿಂದ ಇವತ್ತು ಕಾಗವಾಡ ತಾಲೂಕನ್ನು ಅವಿರೋಧ ಆಯ್ಕೆ ಆಯ್ತು. ರಾಮದುರ್ಗ ಅಥಣಿ ಮತ್ತು ಬೇರೆ ಬೇರೆನೂ ನಿನ್ನೆಯಿಂದ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನುವಂಥ ಸುದ್ದಿ ಇತ್ತು, ಏನಾಯ್ತು ಸರ್? ಇಲ್ಲ, ಎಲ್ಲನೂ ಪ್ರಯತ್ನ ಮಾಡಿದೆ. ಅಂದರೆ ಕಾಗವಾಡ ಅಥಣಿನೂ ಅವಿರೋಧ ಆಯ್ಕೆ ಆಗ್ಬೇಕಂತ ನಮ್ಗೆ ಇಚ್ಛೆ ಆಯಿತು. ಆದರೆ ಅಥಣಿ ಆಗಕ್ಕಂದ್ರೆ ಸಾಧ್ಯ ಇಲ್ಲ ಅಂತ ಅನ್ಸತ್ತೈತೆ ರೀ. ಕಾಗವಾಡ ನಾವೆಲ್ಲ ಅದಕ್ಕೆ ಅಟ್ಲೀಸ್ಟ್ ಇದನ್ನಾರು ಒಂದು ಮಾಡತ್ತೀವಿ. ರಾಮದುರ್ಗನೂ ಬಹುಶಃ 3 ಜನ ಉಳಿಬೋದು, ಕನ್ನಡದಲ್ಲಿ ಅಂತೈತೆ ರೀ. ಬೈಲೊಂಗಲಿ 2 ಉಳಿಬೋದು, ಕಿತ್ತೂರು 2 ಉಳಿಬೋದು, ರಾಯಬಾಗನೂ 2 ಉಳಿಬೋದು, ನಿಪ್ಪಾಣಿನೂ 2 ಉಳಿಬೋದು. ಅಥಣಿ ಹಿಂಗೆ ಐತಿ. ಮೋಸ್ಟ್ಲಿ 9 ಅಂಚೆ ಅವಿರೋಧ ಆಯ್ಕೆ ಆದಂಗೆ ಆದವು ರೀ. ಇನ್ನು 7ಕ್ಕೆ ಚುನಾವಣೆ ನಡೀತಾವೆ. ಅವು ಚುನಾವಣೆ ಎಲ್ಲರೂ, ಯಾಕಂದರೆ ಎಲ್ಲ ನಮ್ಮವರಿದ್ದರು ಸಮಾಧಾನದಲ್ಲಿ ಶಾಂತಿ ಎಲೆಕ್ಷನ್ ಮಾಡೋಣ. ಮತದಾರ ಯಾರಿಗೆ ಆಶೀರ್ವಾದ ಮಾಡ್ತಾರಲ್ಲ ಅದಕ್ಕೇನಿಲ್ಲ, ಮುಂದಿನ 5 ವರ್ಷ ಬ್ಯಾಂಕ್ನಂತೆ ಭಾಳ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಎಲ್ಲರೂ ಕೂಡಿ ಜಿಲ್ಲಾದ ಎಲ್ಲ ಲೀಡರ್ಗಳು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಇವತ್ತು ಅಂದರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿಯವರ ಆದೇಶದ ಮೇರೆಗೆ ಕಾಗವಾಡ ತಾಲೂಕನ್ನು ರಾಜು ಕಾಗೆ ಅವನು ಅವಿರೋಧ ಆಯ್ಕೆ ಮಾಡ್ತಾಯಿದ್ವಿ. ಬಯಸ್ತಾರೆ. ಬೆಳಗಾವಿ ಮೂಡಲಿಗಿಂದ ಕೂಡ ಒಬ್ಬೊಬ್ಬರು ಅಭ್ಯರ್ಥಿ ಅವರು ಒಬ್ಬೊಬ್ಬರು ನಾಮಪತ್ರ ಸಲ್ಲಿಸಿದ್ರು, ಅವರು ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ. ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ. ಈಗ ನಮ್ಮದು ಅದ ಗುಂಪಿನ ಅನ್ನೋದು 7 ಕಟ್ಟು ಕ್ಲಿಯರ್ ನಮ್ಮವರು ಅವಿರೋಧ ಆಯ್ಕೆ ಆದ್ರಿ. ಗಣೇಶ್ ಹುಕ್ಕೇರಿ ಅವರು ಕಾಮನ್ ಕ್ಯಾಂಡಿಡೇಟ್ದಾಗ ಅವರು ಅವಿರೋಧ ಆಯ್ಕೆದ್ರು. ರಾಜು ಕಾಗೆ ಅವರು ಉಸ್ತುವಾರಿ ಮಂತ್ರಿಯವರ ಆದೇಶ ಮೇಲೆ ಮಾಡಿದ್ರು. ಅಂದ್ರೆ ಅವ್ರು ಉಸ್ತುವಾರಿ ಕ್ಯಾಂಡಿಡೇಟ್ ಅಂತೂ ನಮ್ದು 7 ಲೆಕ್ಕ ಆಗಿದ್ರು. ಈಗ ಎಲ್ಲರೂ ನಮ್ಮ ಬಂದಾಗ ಬರ್ತಾರೆ. ಆಮೇಲೆ ಇಲೆಕ್ಷನ್ ಆದ್ಮೇಲೆ ಈಗ ಎಲ್ಲರೂ ಇಲೆಕ್ಷನ್ ಐತೈತಿ. ನಾಳೆ ಎಲ್ಲ ಬನ ಕೂಡಿಕೇಶ್ ಎಲ್ಲರೂ ಕೂಡಿ ಚಂದಂಗೆ ಬ್ಯಾಂಕ್ ನಡೆಸೋಣ್ರಿ. ಜಗಳ ಎಲ್ಲಿ ತಗಾರಿ ಇಲೆಕ್ಷನ್ ಆಗೋತಕ ಇಲೆಕ್ಷನ್ ಮೇಲೆ ಜಗಳ ಬಿಡೋದು, ಡೆವಲಪ್ಮೆಂಟು, ಬ್ಯಾಂಕಿನ ಹಿತ ಒಳ್ಳೆ ಕೆಲಸ ಮಾಡ್ಕೊತ ಹೋಗ್ತಾರೆ. ಇನ್ನು 7 ತಾಲೂಕಿನೊಳಗೆ ಬಹುಶಃ ಚುನಾವಣೆ ಆಗ್ತಾವೆ ರೀ. ಇಷ್ಟೆಲ್ಲ ಆಗಿದಾವೆ. ಬಟ್ ಎಲ್ಲನೂ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಚುನಾವಣೆ. ಧನ್ಯವಾದ.